ಇವತ್ತು ನಾನು ಓದೋದು ಬಿಟ್ಬಿಟ್ಟು ಸೀದಾ ಬೆಟ್ಟಕ್ಕೆ ಹೋಗಿದ್ದೆ. ಯಾಕಂದ್ರೆ ಟೆನ್ಷನ್ ಆಗೋಗಿತ್ತು, ಏನು ಮಾಡೋದಪ್ಪ ಏನು ಅಂತ. ನಾನು ಅದಕ್ಕೆ ಹಂಗೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸೀದಾ ಬೆಟ್ಟಕ್ಕೆ ಹೋಗಿದ್ದೆ, ನೇಚರ್ ಎಂಜಾಯ್ ಮಾಡೋಣ ಅಂತ. ನಾನು ನೋಡಿ ಓದೋದು ಬಿಟ್ಬಿಟ್ಟು ನೇಚರ್ ಎಂಜಾಯ್ ಮಾಡೋಕೆ ಹೋಗಿದ್ದೀನಿ. ಆದರೆ ಏನು ಮಾಡೋದು, ಫುಲ್ ತಲೆ ಕೆಟ್ಟೋಗಿತ್ತು. ಅದಕ್ಕೆ ಹೋಗಿದ್ದೆ ನಾನು ನಮ್ಮ ಫ್ರೆಂಡು. ನಾವಿಬ್ರು ಹಂಗೆ ನಮ್ಮ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತೀವಿ ಅಲ್ಲೇ ಏಜಸ್ ಲೇಟ್ ಹತ್ರ. ಆದ್ರೆ ಇವತ್ತು ಚಳಿ ಮಾತ್ರ ಭಯಂಕರ ಐತೆ ಫ್ರೆಂಡ್ಸ್. ಇನ್ಮೇಲೆ ಚಳಿ ಜಾಸ್ತಿ ಇರುತ್ತೆ, ಎಲ್ಲ ಸ್ವೆಟರ್ಗಳು ಎಲ್ಲ ಹಾಕೊಂಡು ಓಡಾಡಿ ಬೆಳಗ್ಗೆ ಹೊತ್ತು ಅಂತ ಹೇಳ್ತಾ ಇದ್ದೀನಿ. ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆಮೇಲೆ ಅವ್ನು ನಮ್ಮ ಫ್ರೆಂಡು ಎಷ್ಟೊಂದು ದಿವಸ ಆಯ್ತು ಮೀಟ್ ಮಾಡ್ಬಿಟ್ಟು ಹಂಗೆ ಕಾಫಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ರೆ ನೋಡಿದ್ರೆ ನಮ್ಮ ಹತ್ರನೇ ಪೇಪರ್ ಹಾಕಿಸ್ತಾನೆ ನಮ್ಮ ಫ್ರೆಂಡ್ ಹರ್ಷ ಹತ್ರ. ಆಮೇಲೆ ನಾವೆಲ್ಲ ಟೆಸ್ಟ್ ಐತೆ ಬಿಡೋ ಯಾವಲ್ಲ ಅಂತ ಹೇಳಿದ್ರೇನು ಬಿಟ್ಟಿಲ್ಲ ಅವನು. ಆಮೇಲೆ ಸರಿ ಆಯ್ತು ಬಾ ಕಾಫಿ ಕೊಡಿಸ್ತೀನಿ ಅಂತ ಹಂಗೆ ಕಾಫಿ ಕುಟ್ಕೊಂಡು ಆಮೇಲೆ ಮತ್ತೆ ನಾನು ಮನೆಗೆ ಹೋಗ್ತೀನಿ ಎಕ್ಸಾಮ್ ರೆಡಿ ಆಗಕ್ಕೆ. ಆಮೇಲೆ ಅಲ್ಲಿಂದ ಸೀದಾ ರೆಡಿ ಆಗ್ಬಿಟ್ಟು ಕಾಲೇಜ್ ಹೋಗ್ತೀನಿ. ಕಾಲೇಜಲ್ಲಿ ನೋಡಿದ್ರೆ ಎಲ್ಲ ಓದ್ಕೊಂತ ಕೂತೀನಿ. ಆಮೇಲೆ ನಾನು ಸ್ವಲ್ಪ ರಿವೈಸ್ ಮಾಡ್ಕೊಂಡು ನೋಡಿದ್ರೆ ನಮ್ಮ ಫ್ರೆಂಡ್ ಬೇರೆ ಬಂದಿರಲ್ಲ. ಹಂಗೆ ಏನು ಮಾಡೋದಪ್ಪ ಅಂತ ನೋಡ್ತಾ ಇದ್ದೆ, ಟೈಮ್ ಆಗೋಯ್ತು ಹಂಗೆ. ಆಮೇಲೆ ನಾವೆಲ್ಲ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಆನ್ಸರ್ ಕರೆಕ್ಟ್ ಐತಾ ಇಲ್ವಾ ಅಂತ. ಆಮೇಲೆ ಮತ್ತೆ ಪೇಪರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕನ್ನಡ. ಇವ್ರು ನೋಡಿ ಇವ್ರು BCom ಕ್ಲಾಸ್ ಅವರು ಏನು ಎಂಜಾಯ್ ಮಾಡ್ತಾವ್ರೆ ದೋಸೆಗಳು ತಿನ್ಕೊಂಡು. ಅಯ್ಯೋ ಸಾರಿ ಫ್ರೆಂಡ್ಸ್, ಅದು ಕನ್ನಡ ಅಲ್ಲ ಇಂಗ್ಲೀಷ್ ಪೇಪರ್ ಕೊಡ್ತಾರೆ. ಆ ಇಂಗ್ಲೀಷ್ ಪೇಪರ್ನೆಲ್ಲ ನೋಡ್ಕೊಂಡು ಯಾವ್ದಾದ್ರು ರಾಂಗು ಕರೆಕ್ಟ್ ಆಯ್ತಾ ಇಲ್ವಾ ಅಂತ ಮಾರ್ಕ್ಸ್ ಹಾಕ್ಸ್ಕೊಂಡು ಆಮೇಲೆ ನಾನು ಸೀದಾ ದವಾಕೊಂಡು ಮಲ್ಕೊಂಡು ಎದ್ದು ನೋಡಿದ್ರೆ ಟೈಮ್ ಆಗೋಗ್ಬಿಟ್ಟೈತೆ, ಸಾಯಂಕಾಲ ಆಗ್ಬಿಟ್ಟೈತೆ. ಇವ್ನು ಬೇರೆ ನಮ್ಮ ಫ್ರೆಂಡ್ ಎಷ್ಟೊಂದು ದಿವಸ ಆದ್ಮೇಲೆ ಬಂದಿದ್ದ, ಹಂಗೆ ಮಾತಾಡ್ಸ್ಕೊಂಡು ಸಾಯಂಕಾಲ ಆದರೂ ಫುಲ್ ಚಳಿ ಇತ್ತು. ಆಮೇಲೆ ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಓದೋಕ್ಕೆ. ನೆಕ್ಸ್ಟ್ ಸಬ್ಜೆಕ್ಟ್ ಓದ್ಕೊಂಡು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಗೇಮ್ ಆಡ್ತಾ ಕೂತವನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.